ನನ್ನನ್ನು ಜೈಲಿಗೆ ಕಳುಹಿಸುವ ಹುನ್ನಾರ ನಡೀತಾ ಇದೆ. ಎಷ್ಟು ಸಂಚು ನಡೆಯುತ್ತಿದೆ ಎಂದು ಮುಂದೆ ಹೇಳ್ತೇನೆ ನಾನು ಅಂತ ಹೇಳಿದ್ದಾರೆ ಸಿಎಂ. ನನಗೆ ಜೈಲು ಏನು ಹೊಸದೇನಲ್ಲ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ನಾನೊಬ್ಬ ರೈತನ ಮಗ, ರೈತರ ಶ್ರಮದ ಬಗ್ಗೆ ನನಗೆ ಗೊತ್ತಿದೆ. ನಾನು ಸಿಎಂ ಆಗಿದ್ದನ್ನು ಕೆಲವರಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರು ನಿದ್ದೆಯೇ ಮಾಡ್ತಾ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಎಷ್ಟು ಸಂಚು ನಡೀತಿದೆ ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ. ರೈತರನ್ನು ತಪ್ಪು ದಾರಿಗೆ ಎಳೆಯುವ ಸಂಚು ಕೂಡ ನಡೀತಾ ಇದೆ. ಟೌನ್ಶಿಪ್ ಯೋಜನೆಯ ಪಿತಾಮಹ ಆಗಲು ಇಷ್ಟ ಇಲ್ಲ. ದೇವೇಗೌಡರ ಸುಪುತ್ರನ ಸುದ್ದಿಗೋಷ್ಠಿ ನಾನು ನೋಡಿದ್ದೀನಿ ಅಂತ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಹುಟ್ಟುತ್ತಲೇ ನಾನೊಬ್ಬ ಕೃಷಿಕನ ಮಗ ಅಂತ ಸಿಎಂ ಅವರು ಹೇಳ್ತಾ ಇರುವಂತಕ್ಕದ್ದು. ನನ್ನನ್ನು ಜೈಲಿಗೆ ಕಳಿಸುವ ಹುನ್ನಾರ ನಡೀತಾ ಇದೆ, ಎಷ್ಟು ಸಂಚು ನಡೀತಾ ಇದೆ ಅಂತ ಮುಂದೆ ಹೇಳ್ತೀನಿ ಅಂತ ಸಿಎಂ ಡಿಕೆಶಿ ಮಾತನಾಡಿರುವಂತಕ್ಕದ್ದು. ನನಗೇನಿದೇನು ಹೊಸದಲ್ಲ. ನಾನು ರೈತನ ಮಗ, ರೈತರ ಶ್ರಮದ ಬಗ್ಗೆ ನನಗೆ ಗೊತ್ತಿದೆ. ನಾನು ಸಿಎಂ ಆಗಿದ್ದನ್ನು ಕೆಲವರಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರು ನಿದ್ದನೆ ಮಾಡ್ತಾ ಇಲ್ಲ ಅಂತ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಸಂಚು ನಡೀತಾ ಇದೆ ನನ್ನ ಜೈಲಿಗೆ ಕಳುಹಿಸಲು ಅಂತ ಅದನ್ನ ಮುಂದೆ ಹೇಳ್ತೀನಿ ನಿಮಗೆ ಅಂತ ಸಿಎಂ ಅವರು ಮಾತನಾಡಿರುವಂತಕ್ಕದ್ದು. ರೈತರನ್ನು ತಪ್ಪು ದಾರಿಗೆ ಎಳೆಯುವ ಕೆಲಸ ಕೂಡ ಆಗ್ತಾ ಇದೆ, ಸಂಚು ರೂಪಿಸಲಾಗ್ತಾ ಇದೆ. ಟೌನ್ಶಿಪ್ ಪಿತಾಮಹ ಆಗಲು ನನಗಿಷ್ಟ ಇಲ್ಲ ಅಂತ ಇಲ್ಲಿ ವಿಧಾನಸೌಧದಲ್ಲಿ ಸಿಎಂ ಡಿಕೆಶಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.